ಸಿಂಗಲ್ ಬಾಯ್ಸ್ಗೆ ನಮಸ್ತೆ. ನೀವು ಮದುವೆಗೆ ತಯಾರಿ ಮಾಡ್ಕೊಳ್ರಿ. ನಿಮಗೆ ಒಳ್ಳೆಯ ಹುಡುಗಿನ ನಾನು ಹುಡುಕಾಟ ಮಾಡಿಕೊಡ್ತೇನೆ. ಸ್ನೇಹಿತರೆ, ಯಾರಾದರೂ ಮದುವೆಗೆ ಹೆಣ್ಣನ್ನು ಹುಡುಕಾಟ ಮಾಡ್ತಾ ಇದ್ದೀರಾ? ಅಥವಾ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಹುಡುಗಿ ಸಿಗ್ತಾ ಇಲ್ವಾ? ನಮ್ಮ ಚಾನಲಲ್ಲಿ ಚೆಕ್ ಮಾಡಿ ಒಂದ್ಸಲ ಸುಮಾರು ಜನದ ಪ್ರೊಫೈಲ್ಗಳನ್ನು ತಿಳಿಸಿದ್ದೇನೆ. ಇವತ್ತು ನಮಗೆ ಗೀತಾ ಅಂತ ಸಿಂಪಲ್ ಪ್ಲಸ್ ಫ್ಯಾಮ್ಲಿಯ ಹುಡುಗಿ ಆಗಿರೋದು. ಸಿಂಪಲ್ ಅಂದರೆ ಸಾಫ್ಟು. ಬಂಗಾರ ಹಾಕ್ಕೊಳ್ಬೇಕು, ಬೆಳ್ಳಿ ಹಾಕ್ಕೊಳ್ಬೇಕು, ಆಡಂಬರ ಇರಬೇಕು, ಲೈಫ್ನಲ್ಲಿ ಎಂಜಾಯ್ ಮಾಡಬೇಕು ಅಂತ ಏನೂ ಇಲ್ಲದಂತಹ ಮನೆತನಕ್ಕೆ ಮನೆಗೆ ದುಡಿದು ನನಗೆ ಹೆಸರು ಬರಬೇಕು ಅಂತ ಹೇಳಿಕೊಂಡಿರ್ತಕ್ಕಂಥ ಹುಡುಗಿ ಆಗಿರೋದು ಈ ಒಂದು ಗೀತಾ. ವಯಸ್ಸು ಬಂದು 27 ವರ್ಷ. ಊರು ಬಂದ್ಬಿಟ್ಟು ದಾವಣಗೆರೆಯಲ್ಲಿ ವಾಸವಾಗಿರೋದು. ದಾವಣಗೆರೆ ಬೆಣ್ಣೆ ದೋಸೆ ತಿಂದಿದ್ದೀರಾ? ಆ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಗೀತಾ 5.4 ಅಡಿ ಹೈಟ್ ಹೊಂದಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ಗೋಧಿ ಬಣ್ಣದ ಮೈಕಟ್ಟು ಹೊಂದಿರತಕ್ಕಂಥದ್ದು. ಈಕೆ BA ಮಾಡಿ ಪ್ರೈವೇಟ್ ಒಬ್ಬ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಪ್ರೈವೇಟ್ನಲ್ಲಿ ಒಬ್ಬ ಗೆಸ್ಟ್ ಟೀಚರ್ ಅಂತ ಕರಿತೀವಲ್ವ, ಇವರಿಗೆ ಒಂದು 20,000 ರೂಪಾಯಿ ಸಂಬಳ ಸಿಗ್ತಾ ಇದೆ. ಯಾಕಂದರೆ ಇವರು ಪಾಠ ಮಾಡೋದು ಸೈನ್ಸ್ ಸ್ನೇಹಿತರೆ, ವಿಜ್ಞಾನ ವಿಷಯ ಮಕ್ಕಳಿಗೆ ಪಾಠ ಮಾಡ್ತಾರೆ. ಸೊ ಶಾಲೆಯಲ್ಲಿ ಎಷ್ಟರ ಮಟ್ಟಿಗೆ ಇವ್ರದ್ದು ಹವಾ ಇದೆ ಅಂತಂದರೆ ಟಾಪ್ ನಂಬರ್ 1 ಇವರು ಕೈಯಲ್ಲಿ ಯಾರ್ಯಾರು ಕಲ್ತಿದ್ದಾರೋ ಅವರೆಲ್ಲರೂ ಕೂಡ ಒಳ್ಳೆಯ ರಿಸಲ್ಟು, ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಈಕೆ ಹವ್ಯಾಸಗಳು ಬಂದರೆ ಅಡುಗೆ ಕೆಲಸ ಎಲ್ಲ ಮಾಡ್ತಾರೆ. ಜಾಸ್ತಿ ಓದುವುದು ಅಂತ ಇಷ್ಟಪಡುವಂತಹ ಒಬ್ಬ ಹುಡುಗಿ ಆಗಿರೋದು ಗೀತಾ. ಆ್ಯಂಡ್ ಲಿಟ್ರಲಿ ಇವರ ತಂದೆಯವರು ಒಬ್ಬ ರೈತರು, ರೈತಗಾರಿಕೆ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಣು ಮಗಳು ಪ್ರಸ್ತುತ ಈ ಮಟ್ಟದಲ್ಲಿ ಬರ್ತಾಳೆ ಅಂದರೆ ಸ್ಟಡೀಸ್ಗೆ ಎಷ್ಟು ಮಹತ್ವ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ತಾಯಿಯವರು ಗೃಹಿಣಿ, ಒಬ್ಬ ಅಣ್ಣ ಅವನು ಸ್ಟಡೀಸ್ ಮಾಡಲಿಲ್ಲ, ಹಾಗಾಗಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಫ್ಯಾಮ್ಲಿ ಓರಿಯೆಂಟ್ ಕೆರಿಯರ್ ಇರ್ತಕ್ಕಂಥ ಹುಡುಗಿ. ಫ್ಯಾಮ್ಲಿನಲ್ಲಿ ಒಳ್ಳೆಯ ಕುಟುಂಬದವರು ಕೂಡಿಕೊಂಡು ಒಳ್ಳೆಯ ಒಗ್ಗಟ್ಟಿನ ಕುಟುಂಬದಲ್ಲಿರ್ತಕ್ಕಂಥ ಹುಡುಗಿಯಾಗಿರ್ತಕ್ಕಂಥ ಗೀತಾ ಅಂತಕ್ಕಂಥವಳಿಗೆ ಯಾವ ರೀತಿಯ ಹುಡುಗನ ಎಕ್ಸ್ಪೆಕ್ಟೇಷನ್ ಇದೆ? ಎಕ್ಸ್ಪೆಕ್ಟೇಷನ್ ಅಂತ ಏನೂ ಇಲ್ಲ. ಒಂದೇ ಎಕ್ಸ್ಪೆಕ್ಟೇಷನ್ ಇರೋದು, ಅವನು ಎಜುಕೇಟೆಡ್ ಪರ್ಸನ್ ಆಗಿರಬೇಕು. ಸೊ ಓದಿರ್ತಕ್ಕಂತಹ ಹುಡುಗ ಆಗಿರಬೇಕಂತೆ. ಯಾಕೆ ಓದಿರ್ತಕ್ಕಂಥ ಹುಡುಗ ಆಗಿರಬೇಕು ಅಂದರೆ, ನಾನು ಅವಾಗವಾಗ ಆ ಒಂದು ಮೀಟಿಂಗು ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀನಿ. ನನಗೆ ಸುಮಾರು ಜನ ಓದಿರ್ತಕ್ಕಂಥ ಸರ್ಸ್ ವಿತ್ ಅವರು ಇವರು ಅಂತ ಪರಿಚಯ ಇದ್ದಾರೆ. ಇವಾಗ ಅವ್ರು ಏನಾದರೂ ಬರಲಿಲ್ಲ ಅಂತಂದರೆ ನಾನೇನಾದರೂ ಅವಾಗ ಹೋಗಲಿಲ್ಲ ಅಂದರೆ ನಿಮಗೆ ಒಂದು ಸಲ ಕಳಿಸ್ತೀನಿ. ಆವಾಗ ನೀವು ಮಾತನಾಡೋದು ಬರಲ್ಲ, ಸೊ ಏನಾದರೂ ಓದೋದಕ್ಕೆ ಅಂತ ಬರಲ್ಲ ಅಂತಂದರೆ ಅಲ್ಲಿ ಸ್ವಲ್ಪ ಸೇಫ್ ಔಟ್ ಆಗುತ್ತೆ. ಹಾಗಾಗಿ ಎಜುಕೇಟೆಡ್ ಪರ್ಸನ್ ಆಗಿರಬೇಕು. ಇಬ್ಬರು ಯಾವತ್ತೂ ಕೂಡ ಕತ್ತಲ್ಲಿ ಇರಬೇಕು ಅಂತ ಹೇಳಿದರು. ಹುಡುಗನ 5.0 ಅಡಿ ಹೈಟ್ ಇರಬೇಕು. ನಿಮ್ಮ ವಯಸ್ಸು 31ರ ಒಳಗಡೆ ಇರಬೇಕು. ಮೆಚ್ಯೂರ್ಡ್ ಆ್ಯಂಡ್ ಸೆಟಲ್ ಪಾರ್ಟ್ನರ್ಗಳಿಗೆ ಮ್ಯಾಚ್ ಆಗಬೇಕು. ಸೆಟಲ್ ಅಂದರೆ ಒಂದು ಜಾಬ್, ಯಾವುದು ಎನಿ ಜಾಬ್, ಗೌರ್ಮೆಂಟ್ ಜಾಬ್ ಅಂತಲೇ ಇಲ್ಲ. ಯಾಕಂದರೆ ನಾನು ಪ್ರೈವೇಟ್ ಜಾಬ್ನಲ್ಲಿ ಮಾಡಿ ಗೌರ್ಮೆಂಟ್ ಜಾಬ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿರೋದು. ಜಾಸ್ತಿ ಮೆಚ್ಯೂರಿಟಿ ಮೈಂಡ್ ಇರಬೇಕಂತೆ. ಮನೆ ಕೆಲಸದಲ್ಲಿ ನಾನು ಒಳ್ಳೆಯ ರೀತಿಯಲ್ಲಿ ಮಾಡ್ತೀನಿ ಅಂದರೆ ಅಡುಗೆ ಮತ್ತು ಒಳ್ಳೆಯ ಪ್ರೀತಿಯಿಂದ ಮಾಡಿರ್ತಕ್ಕಂತಹ ಕಾಳಜಿ ಇದೆಲ್ಲನೂ ಕೂಡ ಚಂದವಾಗಿ ನಿಮಗೆ ನೀಡ್ತೀನಿ ಅಂತ ಹೇಳಿರೋದು. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡಲ್ ನೀವು ಮಾಡಬೇಕು. ಮನೆಯ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಅಂದರೆ ಮನೇಲಿ ಏನು ಕಮ್ಮಿ ಇದೆ, ಏನೆಲ್ಲ ತರಬೇಕು, ಮುಂದೆ ನಾವು ಚೆನ್ನಾಗಿರಬೇಕು ಅಂದರೆ ಇನ್ನೂ ಏನೆಲ್ಲ ಮಾಡಬೇಕು, ಅದನ್ನು ನೀವು ನಿಮ್ಮ ಮೈಂಡಲ್ಲಿ ಹ್ಯಾಂಡಲ್ ಮಾಡಬೇಕು. ಪ್ರಾಕ್ಟಿಕಲಿ ನಾಲೆಜ್ ಇರಬೇಕು. ಪ್ರಾಕ್ಟಿಕಲಿ ನಾಲೆಜ್ ಅಂದರೆ ಇವಾಗೇನು ಹೇಳಿದ್ರು ಜಸ್ಟು ಏನೆಲ್ಲ ಇರಬೇಕು, ಏನೆಲ್ಲ ಮಾಡಬೇಕು, ಆ ಹಂತದಲ್ಲಿ ನಾಲೆಜ್ ಇರತಕ್ಕಂಥ ಒಬ್ಬ ಹುಡುಗ ಆಗಿರಬೇಕಂತೆ. ಅಷ್ಟೇ ಅಲ್ಲದೆ ನಿಮ್ಮ ಕಡೆಯಿಂದ ನಿಮ್ಮ ಹೆಂಡತಿ ಕೂಡ ಒಳ್ಳೆಯ ಪ್ರೀತಿ, ಒಳ್ಳೆಯ ಕಾಳಜಿ ಆ್ಯಂಡ್ ಆವಾಗವಾಗ ಸ್ವಲ್ಪ ರೊಮ್ಯಾನ್ಸ್, ಆವಾಗವಾಗ ಸ್ವಲ್ಪ ಆಟಗಳು ಆಡೋದಕ್ಕೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಹೇಳಿರ್ತಕ್ಕಂಥದ್ದು ಪ್ರಸ್ತುತ ಈ ಒಂದು ಹುಡುಗಿ ಏನಿದ್ದಾರೆ. ಸೊ ಈಕೆಗೆ ನೀವೇನಾದರೂ ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದರೆ ವಿಡಿಯೋದ ಒಳಗಡೆ ಕೊಟ್ಟಿರ್ತಕ್ಕಂತಹ Gmail ID, ಇವರ ಪರ್ಸ್ನಲ್ Gmail IDಗೆ ಮೇಲ್ ಮಾಡಿ. ಈಕೆ ಹೆಚ್ಚಿನ ಮಾಹಿತಿಗೆ ನೀವು ಕಾಯ್ಕೊಂಡು ಕುಳಿತುಕೊಳ್ಳಿ. ಆಕೆ ನಿಮಗೆ ರಿಪ್ಲೈ ಕೊಟ್ಟು ಮಾತಾಡ್ತಾಳೆ. ಸೊ ಅದಕ್ಕೂ ಮುನ್ನ ನೀವು ಈಕೆನ ಇಷ್ಟಪಡಲು ಕಾರಣ ಏನು ಅಂದರೆ, ನಂಬರ್ 1 ಏನಾದರೂ ದುಡ್ಡಿಯ ಆಸೆಗೆ ಇಷ್ಟಪಡ್ತಾ ಇದ್ದೀರಾ? ಅಥವಾ ಒಂದು ಜಾಬ್ ಇದೆ, ಮುಂದೊಂದು ದಿನ ಒಂದು ತಿಂಗಳು ನಾನು ಜಾಬ್ಗೆ ಹೋಗಿ ನಂತರ ಬಿಟ್ಟು ಇವಳ ಜೊತೆ ಆರಾಮಾಗಿರ್ಬೋದು ಅಂತ ಏನಾದರೂ ಯೋಚನೆ ಮಾಡಿಬಿಟ್ಟು ಮದುವೆ ಆಗೋದಕ್ಕೆ ಬರ್ತಾ ಇದ್ದೀರಾ?
ಈ ಥರ ಏನಾದರೂ ನಿಮ್ಮ ಹತ್ರ ವಿಚಾರಗಳು ತಲೆಯಲ್ಲಿದ್ದರೆ ದಯಮಾಡಿ ತಲೆಯಿಂದ ತೆಗೆದು ಹಾಕಿ ಒಳ್ಳೆಯ ರೀತಿಯಲ್ಲಿ ನನ್ನ ಜೊತೆ ಬನ್ನಿ. ನಿಮಗೆ ಸ್ವರ್ಗ ಸುಖನೇ ತೋರಿಸ್ತೀನಿ. ಆ್ಯಂಡ್ ನಿಮ್ಮ ಮನೇಲಿ ಏನು ಕೇರ್ ಮಾಡ್ತಾರೆ ಅದರ 10 ಪಟ್ಟು ನಾನು ನಿಮಗೆ ಕೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಬ್ಲ್ಯಾಕ್ ಕಲರ್ ಕಾರನ್ನು ನಾನು ಫೋಟೋ ತೋರಿಸುವಂಥ ಉದ್ದೇಶ ಏನಂದರೆ, ಆಕೆ ಪ್ರೈವೇಟ್ ಶಾಲಾ ಶಿಕ್ಷಕಿ ಆಗಿದ್ದರೂ ಕೂಡ ದುಡ್ಡಿಗೆ ಕಮ್ಮಿ ಇಲ್ಲ. ಯಾಕೆ ಕಮ್ಮಿ ಇಲ್ಲ ಅಂದರೆ 2 ಜನ ಮಕ್ಕಳು, ಒಬ್ಬ ಜನ ಹೆಣ್ಣು, ಒಬ್ಬ ಗಂಡು. ಅಣ್ಣ ಕೃಷಿಕ, ಅಪ್ಪನವರು ಪ್ರೈವೇಟ್ ಕಂಪ್ನಿ ಜಾಬು, ತಾಯಿಯವರು ಗೃಹಿಣಿ. ಇನ್ನು ದುಡ್ಡುಗಳು ಯಾರು ಖರ್ಚು ಮಾಡ್ತಾರೆ? ಅಣ್ಣನವರಂತೂ ಖರ್ಚು ಮಾಡಲ್ಲ, ನಾನೇ ಮಾಡಬೇಕು. ಇದೊಂದು ಕಾರನ್ನು ನಾನು ಅವಾಗವಾಗ ಕಾಲೇಜ್ಗೆ ತೆಗೆದುಕೊಂಡು ಹೋಗ್ತೀನಿ, ಸ್ಕೂಲ್ಗೆ ಟೀಚ್ ಮಾಡೋಕ್ಕೆ ಅಂತ ತೆಗೆದುಕೊಂಡು ಹೋಗ್ತೀನಿ. ಇದು ನನ್ನ ಹತ್ರ ಇದೆ. ನೀವು ನನ್ನನ್ನು ಮದುವೆ ಆದರೆ ಇವಾಗ ಇಬ್ಬರು ಇದರಲ್ಲೇ ಹೋಗೋಣ ಅಂತ ಹೇಳಿರೋದು. ಇದರ ಇಂಜಿನ್ 1598 cc ಇಂಜಿನ್. ಟಾಪ್ ಸ್ಪೀಡು 830ರಿಂದ 240 ಟಾಪ್ ಸ್ಪೀಡು. ಮೈಲೇಜಿಂಗ್ 18ರಿಂದ 15 ಕೊಡುತ್ತೆ. 1 ಡೀಸೆಲ್ ಅಂದರೆ 1 ಲೀಟ್ರ್ ಹಾಕಿದ್ರೆ. ಸೀಟು 5 ಸೀಟಿನ ಸೆಡನ್ ಕಾರ್. ಒಳ್ಳೆಯ ರಿವ್ಯೂ, ಒಳ್ಳೆಯ ಕಾಂಪ್ಯಾಕ್ಟ್ ಇರ್ತಕ್ಕಂಥ ಒಂದು ಗಾಡಿ ಆಗಿರೋದು. ಇದು ಬ್ಲ್ಯಾಕ್ ಕಲರಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಏರೋಪ್ಲೇನ್ ಡಿಸೈನ್ ಆ್ಯಂಡ್ ಸ್ಮೂತ್, ವೆರಿ ಕಂಫರ್ಟಬಲ್ ಇಂಟೀರಿಯಲ್ಗಳಂದರೆ ಒಳಗಿನ ಸ್ಪೇಸು, ಅದು ಕೂಡ ತೋರಿಸ್ತೀನಿ. ಒಂದು ಸಲ ನೋಡ್ಕೊಳ್ಳಿ. ಜಸ್ಟು ಸುಮ್ಮನೆ ತೋರಿಸ್ತೀನಿ ಅಷ್ಟೇ. ಸೊ ಇದನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಒಂದು ಹೈ ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ಸಾಫ್ಟ್ ಹುಡುಗಿ. ನೀವೇನಾದರೂ ಎಜುಕೇಟೆಡ್ ಪರ್ಸನ್ ಆಗಿದ್ದು, ಸೊ ನಿಮ್ಮ ಒಂದು ಎಜುಕೇಟೆಡ್ಗೆ, ನಿಮ್ಮ ಒಂದು ಸ್ಟಡೀಸ್ಗೆ, ನೀವು ಒಂದು ಫ್ಯಾಮ್ಲಿಯಲ್ಲಿ ಇರ್ತಕ್ಕಂಥ ಸಿಚುವೇಶನ್ಗೆ ತಕ್ಕಿರ್ತಕ್ಕಂಥ ಹುಡುಗ ಆಗಿದ್ದರೆ ಖಂಡಿತವಾಗಲೂ ನೀವು ಇವರನ್ನು ಇಷ್ಟಪಟ್ಟು ಮದುವೆ ಆಗ್ಬೋದು. ಸಮಸ್ಯೆಗಳೇನೂ ಕೂಡ ಆಗಲ್ಲ. ಬಟ್ ಕಂಡೀಷನ್ ಅಂದರೆ ವರದಕ್ಷಿಣೆ ವಿಚಾರವಾಗಿ ನಿಮ್ಮನ್ನು ಕರೆಸ್ಕೊಂಡು ಮಾತಾಡ್ತಾರೆ. ಅದು ಇದರಲ್ಲಿ ಏನೂ ಮಾತಾಡೋಕ್ಕೆ ಬರಲ್ಲ ನಮಗೆ, ದಯಮಾಡಿ ಕ್ಷಮೆ ಇರಲಿ. ಸೊ ನೋಡಿ, ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿದ್ದರೆ ನಿಮ್ಮ ಬಯೋಡಾಟಾ ವಿಡಿಯೋದ ಕೆಳಗಡೆ ಕೊಟ್ಟಿದ್ದೇವೆ ಜಿಮೇಲ್ ಐಡಿಗೆ ಮೇಲ್ ಮಾಡಿ. ಸೊ ನಂಬರ್ ಕೊಡ್ಬೋದಾಗಿತ್ತು, ಬಟ್ ಕೊಡೋಕ್ಕಾಗಲ್ಲ ಸ್ನೇಹಿತರೆ, ಪರ್ಸ್ನಲ್ ಆಗಿರುತ್ತೆ. ನಾಳೆಯಿಂದ ಹೆಚ್ಚು ಕಡಿಮೆ ಆದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೊಟ್ಟಿಲ್ಲ ಸ್ನೇಹಿತರೆ. ಗಾಡಿ ಹೆಂಗಿದೆ ಒಳಗಡೆ ಅಂದರೆ, ಇಂಟೀರಿಯರ್ ಗಾಡಿ ಡಿಸೈನ್ ನೋಡ್ತಾ ಇದ್ದರೆ, ಸ್ಟೇರಿಂಗು, ಸೀಟ್ ಫ್ಲೋಡಿಂಗ್ ಅಂದರೆ ಹ್ಯಾಂಡು ಅಂತ ಇಟ್ಕೊಂಡು ಆರಾಮಾಗಿ ಹೋಗೋದಕ್ಕೆ ಸ್ಪೇಸು. ಈ ಕಡೆ ಕೂಡ ಒಂದು ಸೀಟ್ ನೋಡ್ತಾ ಇದ್ದರೆ ಸಖತ್ತಾಗಿದೆ. ಇದು AC ಯ ಸ್ಪೇಸು ಸ್ನೇಹಿತರೆ. ಇದು ಇವತ್ತಿನ ಮಾಹಿತಿ.